ನಮಸ್ಕಾರ. ಇವತ್ತು ನಾವು ದಕ್ಷಿಣ ಭಾರತದ ಪ್ರಮುಖವಾದ ಶೈವ ಕ್ಷೇತ್ರ ಅಂದ್ರೆ ಆಂಧ್ರಪ್ರದೇಶದಲ್ಲಿರೋ ಶ್ರೀಕಾಳಹಸ್ತಿ ದೇವಾಲಯದ ಬಗ್ಗೆ ಮಾತಾಡೋಣ. ಹೌದು, ಇದನ್ನ ದಕ್ಷಿಣದ ಕಾಶಿ ಅಂತಾನೂ ಕರೀತಾರೆ. ತುಂಬಾ ವಿಶೇಷವಾದ ಸ್ಥಳ. ಈ ದೇವಸ್ಥಾನದ ಒಂದು 5 ವಿಸ್ಮಯಕಾರಿ ಅಂಶಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಶ್ರೀಕಾಳಹಸ್ತಿ ಅಂದ್ರೆ ಬರೀ ದೇವಸ್ಥಾನ ಅಲ್ಲ, ಅಲ್ಲಿ ನಂಬಿಕೆ, ಇತಿಹಾಸ, ವಾಸ್ತುಶಿಲ್ಪ ಎಲ್ಲವೂ ಸೇರ್ಕೊಂಡಿದೆ. ಈ 5 ಅಂಶಗಳು ಅದನ್ನ ಚೆನ್ನಾಗಿ ತೋರಿಸುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಅಂಶಕ್ಕೆ ಬರೋಣ. ಇಲ್ಲಿನ ಮುಖ್ಯ ದೇವರು ಶಿವನನ್ನ ವಾಯುಲಿಂಗೇಶ್ವರ ಅಂತ ಕರೀತಾರಲ್ಲ, ಇದು ಪಂಚಭೂತ ಕ್ಷೇತ್ರಗಳಲ್ಲಿ ಒಂದು. ಹೌದು, ಪಂಚಭೂತಗಳಲ್ಲಿ ಇದು ವಾಯುತತ್ವಕ್ಕೆ ಸೇರಿದ್ದು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ 5ರಲ್ಲಿ ವಾಯುಗೆ ಮೀಸಲಾದ ಜಾಗ ಇದು. ಆದ್ರೆ ಇಲ್ಲಿರೋ ಅಚ್ಚರಿ ಬೇರೆನೇ ಇದೆ ಅಂತ ಕೇಳಿದ್ದೀನಿ, ಅದೇನು? ನಿಜಕ್ಕೂ ಅದು ಆಶ್ಚರ್ಯನೇ. ಆ ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಗಾಳಿಯಾಡೋಕೆ ಸ್ವಲ್ಪನೂ ಜಾಗ ಇಲ್ಲ. ಆದ್ರೂ ಅಲ್ಲಿರೋ ನಂದಾದೀಪ ಮಾತ್ರ ಯಾವಾಗ್ಲೂ ಅದು ಹೇಗೆ ಅಂದ್ರೆ ಲೈಟಾಗಿ ಕಂಪಿಸ್ತಲೇ ಇರುತ್ತೆ. ಓ ಹೌದಾ, ಗಾಳಿನೇ ಇಲ್ಲ ಅಂದ್ರೂನ? ಹೌದು, ಅದನ್ನೇ ಭಕ್ತರು ಶಿವ ಇಲ್ಲಿ ವಾಯುರೂಪದಲ್ಲಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಅಂತ ನಂಬೋದು. ಆ ಗಾಳಿ ಕಣ್ಣಿಗೆ ಕಾಣಿಸದಿದ್ರೂ ಅದರ ಇರುವಿಕೆಯನ್ನ ಆ ದೀಪ ತೋರಿಸುತ್ತೆ ಅಂತ. ಇದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣ ಕೊಡೋಕ್ಕಾಗುತ್ತಾ, ಅಥವಾ ಇದು ಪೂರ್ತಿ ನಂಬಿಕೆನಾ? ಅದು ಸ್ವಲ್ಪ ಕಷ್ಟದ ಪ್ರಶ್ನೆ. ಭೌತಿಕವಾಗಿ ಗಾಳಿ ಇಲ್ಲದೆ ದೀಪ ಯಾಕೆ ಹಂಗೆ ಕಂಪಿಸುತ್ತೆ ಅನ್ನೋದು, ಅದಕ್ಕೆ ಸರಿ ಉತ್ತರ ಸಿಕ್ಕಿಲ್ಲ. ಏನೋ ಸಣ್ಣ ಒತ್ತಡದ ವ್ಯತ್ಯಾಸ ಇರಬಹುದಾ, ಅಥವಾ ನೆಲದಡಿಯಿಂದ ಏನಾದ್ರೂ ಅನಿಲಗಳು ಬರ್ತಿದ್ಯಾ ಅಂತ ಕೆಲವು ಊಹೆಗಳಿವೆ. ಆದ್ರೆ ಇಲ್ಲಿ ನಂಬಿಕೆ, ಅನುಭವ ಅದೇ ಮುಖ್ಯ ಆಗತ್ತೆ. ಸರಿ, ಇನ್ನು ಎರಡನೇ ವಿಶೇಷತೆ, ಇಲ್ಲಿನ ಶಿವಲಿಂಗ ಸ್ವಯಂಭೂ ಅಂತಾರಲ್ಲ, ಅಂದ್ರೆ? ಸ್ವಯಂಭೂ ಅಂದ್ರೆ ತಾನಾಗಿಯೇ ಉದ್ಭವಿಸಿದ್ದು, ಮನುಷ್ಯರು ಮಾಡಿದ್ದಲ್ಲ, ಪ್ರಕೃತಿನೇ ಅದನ್ನ ರೂಪಿಸಿದ್ದು. ಓಕೆ. ಅದರ ಪವಿತ್ರತೆ ಎಷ್ಟಿದೆ ಅಂದ್ರೆ ದೇವಸ್ಥಾನದ ಮುಖ್ಯ ಅರ್ಚಕರು ಕೂಡ ಆ ಮೂಲ ಲಿಂಗವನ್ನ ನೇರವಾಗಿ ಮುಟ್ಟೋದಿಲ್ಲ. ಹೌದಾ? ಹೌದು. ಅಭಿಷೇಕ, ಪೂಜೆ ಎಲ್ಲ ಮಾಡೋದು ಆ ಲಿಂಗ ಇರೋ ಪೀಠಕ್ಕೆ ಮಾತ್ರ. ಅಂದ್ರೆ ಆ ದೈವಿಶಕ್ತಿ ಶುದ್ಧವಾಗಿರ್ಲಿ, ಮಾನವ ಹಸ್ತಕ್ಷೇಪ ಇಲ್ಲದೇ ಇರ್ಲಿ ಅನ್ನೋದು ಅದರ ಹಿಂದಿನ ಭಾವನೆ. ಅದು ನಿಜಕ್ಕೂ ವಿಶಿಷ್ಟವಾಗಿದೆ. ಆ ಲಿಂಗದಷ್ಟೇ ಕುತೂಹಲಕಾರಿ ಇಲ್ಲಿನ ಇನ್ನೊಂದು ವಿಷಯ. 3ನೇ ಪಾಯಿಂಟ್, ಆ ದೇವಸ್ಥಾನದ ಗೋಪುರದ ನೆರಳು. ಹೌದು, ಆ ದೊಡ್ಡ ಗೋಪುರ ವಿಜಯನಗರದ ಕೃಷ್ಣದೇವರಾಯರ ಕಾಲದಲ್ಲಿ ಕಟ್ಟಿಸಿದ್ವು. ಅದರ ಬಗ್ಗೆ ಏನೋ ಒಂದು ವಿಚಿತ್ರವಾದ ವಿಷಯ ಇದೆಯಲ್ಲ? ನಿಜ. ವರ್ಷದಲ್ಲಿ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಸರಿ ಮಧ್ಯಾಹ್ನದ ಹೊತ್ತಿಗೆ ಅಷ್ಟು ಎತ್ತರದ ಗೋಪುರದ ನೆರಳು ನೆಲದ ಮೇಲೆ ಬೀಳೋದೇ ಇಲ್ಲ ಅಂತಾರೆ. ಬೀಳೋದೇ ಅಲ್ವಾ? ಇಲ್ಲ, ಅಥವಾ ಬಿದ್ರೂ ಒಂಥರ ವಿಚಿತ್ರವಾಗಿ ಕಾಣುತ್ತೆ ಅಂತಾರೆ. ಇದು ಅಂದಿನ ಶಿಲ್ಪಿಗಳ ವಾಸ್ತುಜ್ಞಾನದ, ಆ ಶಿಲ್ಪಶಾಸ್ತ್ರದ ಪರಾಕಾಷ್ಠೆನಾ, ಅಥವಾ ಇದರಲ್ಲೇನಾದ್ರೂ ದೈವಿಕ ಕಾರಣ ಇದೆಯಾ ಅನ್ನೋದು ಅದು ಈಗ್ಲೂ ಒಂಥರ ನಿಗೂಢ. ಬಹುಶಃ ಬೆಳಕು ನೆರಳಿನ ಆಟವನ್ನ ನಿಯಂತ್ರಿಸೋ ತರಹ ಏನೋ ಡಿಸೈನ್ ಇರಬಹುದೇನೋ ಅಲ್ವಾ? ಇರಬಹುದು, ಖಂಡಿತ ಆ ಸಾಧ್ಯತೆ ಇದೆ. ಸರಿ, 4ನೇ ವಿಚಾರಕ್ಕೆ ಹೋಗೋಣ. ಶ್ರೀಕಾಳಹಸ್ತಿ ರಾಹುಕೇತು ದೋಷ ಪರಿಹಾರಕ್ಕೆ ತುಂಬಾನೇ ಪ್ರಸಿದ್ಧವಾದ ಸ್ಥಳ ಅಂತಾರೆ. ಖಂಡಿತವಾಗಿಯೂ. ಭಾರತದಲ್ಲೇ ರಾಹುಕೇತು ಪೂಜೆಗಳಿದೆ ಅಂತ ಗುರುತಿಸಿಕೊಂಡಿರೋ ಕೆಲವು ಕ್ಷೇತ್ರಗಳಲ್ಲಿ ಇದು ಬಹಳ ಮುಖ್ಯವಾದದ್ದು. ಯಾಕೆ ಹಾಗೆ? ಏನಿದರ ಹಿನ್ನೆಲೆ? ಜ್ಯೋತಿಷ್ಯದಲ್ಲಿ ರಾಹುಕೇತುಗಳನ್ನ ಛಾಯಾಗ್ರಹಗಳು ಅಂತಾರೆ. ಅವುಗಳ ದೋಷದಿಂದ ಕಾಲಸರ್ಪ ದೋಷ ಅಂತ ಬರುತ್ತೆ. ಅಂದ್ರೆ ಜಾತಕದಲ್ಲಿ ಎಲ್ಲಾ ಗ್ರಹಗಳು ರಾಹುಕೇತು ಮಧ್ಯೆ ಸಿಕ್ಕಾಕೊಳ್ಳೋದು. ಹಾಗೇನೆ ನಾಗದೋಷ, ಮದುವೆ ತಡ ಆಗೋದು, ಮಕ್ಕಳಾಗದಿರೋದು, ಈ ಥರದ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡು ಜನ ಇಲ್ಲಿಗೆ ಬರ್ತಾರೆ. ವಿಶೇಷ ಪೂಜೆಗಳನ್ನ ಮಾಡಿಸ್ತಾರೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಶಿವ ಆ ಹಾಲಾಹಲ ವಿಷವನ್ನ, ಅಂದ್ರೆ ನಾಗಗಳ ವಿಷವನ್ನ ಕುಡಿದು ಜಗತ್ತನ್ನ ರಕ್ಷಿಸಿದ ಅನ್ನೋ ಕಥೆ ಇದೆ. ಅದಕ್ಕೆ ಈ ಸ್ಥಳಕ್ಕೆ ಆ ದೋಷಗಳನ್ನ ನಿವಾರಿಸೋ ಶಕ್ತಿ ಇದೆ ಅಂತ ಜನ ನಂಬುತ್ತಾರೆ. ಅರ್ಥವಾಯಿತು. ಇನ್ನು ಕೊನೆಯದಾಗಿ 5ನೆಯ ಅಂಶ, ಈ ದೇವಸ್ಥಾನದ ಒಳಗಿನ ಶಬ್ದ ವ್ಯವಸ್ಥೆ. ಅದನ್ನ ನಾದಬ್ರಹ್ಮದ ಅನುಭವಕ್ಕೆ ಹೋಲಿಸ್ತಾರಲ್ಲ? ಹೌದು, ಅದು ಕೂಡ ಒಂದು ವಿಶಿಷ್ಟ ಅನುಭವ. ದೇವಸ್ಥಾನದ ಒಳಗೆ, ವಿಶೇಷವಾಗಿ ಗರ್ಭಗುಡಿ ಹತ್ತಿರ ಶಬ್ದಗಳು ಒಂಥರ ವಿಶಿಷ್ಟವಾಗಿ ಪ್ರತಿಧ್ವನಿಸುತ್ತೆ. ಹೇಗೆ? ಅಂದ್ರೆ ಅಲ್ಲಿ ಮಂತ್ರ ಹೇಳಿದ್ರೆ ಅಥವಾ ಮಾತಾಡಿದ್ರೆ ಆ ಸದ್ದು ತುಂಬಾ ಸ್ಪಷ್ಟವಾಗಿ, ಗಂಭೀರವಾಗಿ ವಾಪಸ್ ಕೇಳಿಸ್ತೆ. ಕೆಲವೊಮ್ಮೆ ಆ ಪ್ರತಿಧ್ವನಿ ಎಷ್ಟು ಸಹಜವಾಗಿರುತ್ತೆ ಅಂದ್ರೆ
ದೇವಸ್ಥಾನವೇ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಿದ್ಯಾ ಅನ್ನೋ ಹಾಗೆ ಭಾಸವಾಗುತ್ತೆ. ಆಹಾ, ಇದು ಕೇಳೋಕ್ ಚೆನ್ನಾಗಿದೆ. ಇದು ಭಾರತೀಯ ತತ್ವಜ್ಞಾನದಲ್ಲಿ ಬರೋ ನಾದ ಬ್ರಹ್ಮ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ಸೃಷ್ಟಿಯ ಮೂಲವೇ ಶಬ್ದ, ಇಡೀ ವಿಶ್ವವೇ ಒಂದು ದೈವಿ ನಾದದಿಂದ ಆಗಿದೆ ಅನ್ನೋದು, ಅದನ್ನ ಇಲ್ಲಿ ಅನುಭವಕ್ಕೆ ತರೋ ಪ್ರಯತ್ನದ ಹಾಗೆ ಇದೆ ಆ ವಾಸ್ತುವಿನ್ಯಾಸ. ಒಟ್ಟಾರೆಯಾಗಿ ನಾವು ಈ 5 ಅದ್ಭುತಗಳನ್ನ ನೋಡಿದ್ವಿ. ಗಾಳಿ ಇಲ್ಲದಿದ್ರೂ ಕಂಪಿಸೋ ದೀಪ ಅಂದ್ರೆ ವಾಯುಲಿಂಗದ ಸಾಕ್ಷಿ. ಹೌದು. ಆಮೇಲೆ ಯಾರು ಮುಟ್ಟದ ಸ್ವಯಂಭೂಲಿಂಗ, ಅದು ಆದಿಶಕ್ತಿಯ ಸಂಕೇತ. ಮತ್ತೆ ಆ ನೆರಳಿನಾಟಾಡೋ ಗೋಪುರ, ಅದು ವಾಸ್ತುಶಿಲ್ಪದ ಕೌಶಲ್ಯನ ಅಥವಾ ದೈವಿಕ ಲೀಲೆನ ಅನ್ನೋ ರಹಸ್ಯ. ಜೊತೆಗೆ ರಾಹುಕೇತು ದೋಷ ನಿವಾರಣೆಗೆ ಪ್ರಬಲ ಕೇಂದ್ರ, ಆ ಜ್ಯೋತಿಷ್ಯ ನಂಬಿಕೆ. ಕೊನೆಗೆ ಆ ವಿಶಿಷ್ಟ ಪ್ರತಿಧ್ವನಿ, ನಾದಬ್ರಹ್ಮದ ಅನುಭವ ಕೊಡೋ ಧ್ವನಿ ವಿನ್ಯಾಸ. ನಿಜ. ಈ ಎಲ್ಲ ಅಂಶಗಳು ಸೇರಿ ಶ್ರೀಕಾಳಹಸ್ತಿಯನ್ನ ಕೇವಲ ಒಂದು ಧಾರ್ಮಿಕ ಸ್ಥಳವಾಗಿ ಅಷ್ಟೇ ಅಲ್ಲದೆ, ಅದೊಂದು ನಂಬಿಕೆ, ವಿಜ್ಞಾನ, ಕಲೆ ಮತ್ತು ಆಧ್ಯಾತ್ಮಿಕ ಅನುಭವಗಳ ಒಂದು ಅದ್ಭುತ ಸಂಗಮ ಅಂತ ತೋರಿಸುತ್ತೆ. ಹೌದು. ಇಂಥ ಸ್ಥಳಗಳ ಬಗ್ಗೆ ಕೇಳಿದಾಗ ಅಥವಾ ಅಲ್ಲಿಗೆ ಹೋದಾಗ ಬರೀ ಕಣ್ಣಿಗೆ ಕಾಣೋದನ್ನ ನೋಡೋದಲ್ಲ, ಅದರ ಹಿಂದಿನ ಕಥೆ, ನಂಬಿಕೆ, ಅಲ್ಲಿನ ಒಂದು ಅಗೋಚರ ಶಕ್ತಿಯ ಅನುಭವವನ್ನ ಗ್ರಹಿಸೋಕೆ ಪ್ರಯತ್ನಪಟ್ರೆ ನಮ್ಮ ನೋಟವೇ ಬದಲಾಗ್ಬೋದು ಅಲ್ವಾ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಈ ಪವಿತ್ರ ಸ್ಥಳವನ್ನು ನೀವು ಇನ್ನೊಂದು ಬಾರಿ ಭೇಟಿ ಮಾಡಿದಾಗ ಕಣ್ಣುಗಳಿಂದ ನೋಡಿದಷ್ಟೇ ಅಲ್ಲ, ಮನಸ್ಸಿನಿಂದಲೂ ಅನುಭವಿಸಿ. ಈ ಎಪಿಸೋಡ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ನೀಡಿ.